ಜನ್ಮಭೂಮಿ ಪಶ್ಚಿಮ ಬಂಗಾಳ, ಕರ್ಮಭೂಮಿ ಕರ್ನಾಟಕ, ಇಲ್ಲಿಂದ ಎಲ್ಲಿ ತನಕ ಸೇವೆ ಸಲ್ಲಿಸಿದರು. ಇದೆಲ್ಲ ಆದಮೇಲೂ ಕೂಡ ನಿವೃತ್ತಿಯ ನಂತರವೂ ಕೂಡ ಅವರು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗೆ ಸಲಹೆಗಾರರು. ಹೀಗಾಗಿ ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅವರ ಪತ್ನಿ ಬಂದಿದ್ದಾರೆ. ಅವರ ಪತ್ನಿಯವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸುಮಿತಾ ದತ್ತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಕೃಷಿಯಲ್ಲಿ ಖುಷಿ ಕಾಣುವಂಥ ಅದ್ಭುತವಾದಂಥ ಕಲಾವಿದ ಕಿಶೋರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಅಲ್ಲಿಂದಲೇ ಅವರು ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ನಾವು ನಿಮಗೆ ನಂತರ ತೋರಿಸ್ತೀವಿ. ಮೊದಲು ಈಗ ಸನ್ಮಾನ. ಸರ್, ಜೀವಮಾನದ ಪುರಸ್ಕಾರ. ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು